ರಾಜ್ಯ ಜನರಿಗೆ ಅನ್ಯಾಯ ಮಾಡ್ಬಿಡ್ತಲ್ಲಪ್ಪ. ಕಾಂಗ್ರೆಸ್ ಸರ್ಕಾರ ರಾಜ್ಯ ಜನರಿಗೆ ಅನ್ಯಾಯ ಮಾಡ್ಬಿಡ್ತಲ್ಲಪ್ಪ. ರಾಜ್ಯ ಸರ್ಕಾರ ಅಂತ ನೀವೆಲ್ಲರೂ ಗಮನಿಸಿದ್ದೀರಿ. ಬಡವರಿಗೆ, ಮಧ್ಯವರ್ಗದವ್ರು ಇರ್ಬೋದು, ರೈತರು ಇರ್ಬೋದು, ಯಾವುದೇ ಒಂದು ವರ್ಗ ಇರಲಿ, ಎಲ್ಲರಿಗೂ ಒಂದು ಸಂಕಷ್ಟವನ್ನು ಸೃಷ್ಟಿ ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಇದನ್ನು ಅನುಭವಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ NDA ಇದರ ಜನರಿಗೆ ಇದೆಲ್ಲ ಅನುಕೂಲ ಆಗಬೇಕು ಅಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಏಕೈಕ ಒಂದು ಪಕ್ಷ ನಮ್ಮ ಅಲಯನ್ಸು NDA ಮತ್ತು BJP ಅಲಯನ್ಸ್. ಅದಕ್ಕಾಗಿ ನಾವು ಮುಂದುವರಿಯೋಣ ಮತ್ತು ಎಲ್ಲ ಕೈ ಜೋಡಿಸ್ಕೊಂಡು ಮುಂದುವರಿಯೋಣ ಅಂತ ಮನವಿ ಮಾಡಿ. ಇವತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕ ಮತ್ತು ಗ್ರಾಮಾಂತರ ಘಟಕದ ಈ ಪ್ರತಿಭಟನೆ ನೇತೃತ್ವ ವಹಿಸಿರುವಂತಹ ಸನ್ಮಾನ್ಯ ಯದುವೀರ್ ಸಾಹೇಬ್ರೆ, ನಗರ ಅಧ್ಯಕ್ಷರಾದಂತ ನಾಗೇಂದ್ರಣ್ಣ ಅವರೇ ಹಾಗೂ ಶಾಸಕರಾದಂತ ಸನ್ಮಾನ್ಯ ಶ್ರೀವತ್ಸ ಅವರೇ, ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯ ಮುಖಂಡರೇ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಮಂಡಲ ಅಧ್ಯಕ್ಷರುಗಳೇ, ಜಿಲ್ಲಾ ಪಂಚಾಯತ್ ಸದಸ್ಯರೇ, ಕಾರ್ಪೊರೇಟರ್ಗಳೇ, ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ₹1 ಹೆಚ್ಚಿಸಿದಾಗ ಅತಿ ಹೆಚ್ಚು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ್ರೆ ನಾವು ಯಾವುದೇ ರೀತಿ ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿದ್ರು. ಅದೇ ರೀತಿ ಬೊಮ್ಮಾಯಿ ಸಾಹೇಬ್ರು ₹7 ಇಳಿಸಿದ್ರು. ಆದ್ರೂ ಕೂಡ ಇವತ್ತು ಅವರ ಮಾತಿಗೆ ಬೆಲೆ ಕೊಡದೆ ಇವತ್ತು ₹3 ಡೀಸೆಲ್ ಮತ್ತೆ ₹3 ಪೆಟ್ರೋಲ್ ನ ಏರಿಕೆ ಮಾಡಿರುವ ಖಂಡನೆ ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ತಾಲೂಕು ಪಂಚಾಯತ್ ತಾಲೂಕು ಘಟಕಗಳಿಂದ ತಾಲೂಕು ಆಫೀಸ್ನ ಮುತ್ತಿಗೆಯನ್ನು ಕೂಡ ಹಾಕ್ತೀವಿ. ಇನ್ನೊಂದು ವಾರದಲ್ಲಿ ನೀವು ಕಡಿಮೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಸ್ತೆ ಚಳುವಳಿ ಇರ್ಬೋದು, ರಸ್ತೆ ತಡೆ ಇರ್ಬೋದು, ಉಗ್ರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದೆ. ಈಗ ಆಲ್ರೆಡಿ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಬಂದಿರುವಂತ ಎಲ್ಲ ನಮ್ಮ ಗ್ರಾಮಾಂತರ ಘಟಕದ ಕಾರ್ಯಕರ್ತರಿಗೆ ಹಾಗೂ ನಗರ ಘಟಕದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು ಸರ್.